ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅನ್ನೋ ಪ್ರೀತಿ ಮನ್ಸಲ್ಲಿದ್ರು ಬಾಯಿ ಬಿಟ್ಟು ಅಣ್ಣ ಅಂತ ಕರೆಯೋಕೆ ಬಿಂಕ ಬಿಗುಮಾನ ಇವನ್ಗೆ. ಊಟ ಬಿಡೋಷ್ಟು ಹಠ ಯಾಕೆ ಸರ್ ನಿಮ್ಗೆ? ನೀವು ನನ್ನ ಅರ್ಥ ಮಾಡ್ಕೋಬೇಕಲ್ವಾ? ನಾನಿಲ್ಲಿಗೆ ಕೆಲ್ಸಕ್ಕೆ ಅಂತ ಬಂದ್ಮೇಲೆ ನಾನಿಲ್ಲಿ ಡ್ರೈವರು, ನೀವು ನನಗೆ ಸರ್. ಅಲ್ಲಿ ಎಳ್ಳಿನ ಅಂಗಡಿ ಕಾಣಿಸಿದ್ಯಲ್ಲ, ಅಲ್ಲಿ ನಿಲ್ಸು, ನಾ ಎಳ್ನೀರು ಕುಡಿಬೇಕು. ಸರ್, ಊಟ ಅಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಎಲ್ಲಿರಾದ್ರೂ ಕುಡಿದ್ರಿ. ಅಭೇ, ನನ್ನ ಮನ್ಸು ಸರಿ ಇಲ್ಲ, ನಾನೇನು ತಿನ್ನಲ್ಲ ಕುಡಿಯಲ್ಲ. ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಬೇಡ ಅಂತ ಹೇಳ್ಬಿಡು. ನೀನ್ ಹೇಳ್ತಿರೋದಿರಿ ಊರಿಗೆ ಕೇಳಿಸ್ತಾ ಇದೆ, ಇನ್ನು ಅವನು ಕೇಳಿಸಲ್ವಾ? ಏನಣ್ಣ ನೀನು ರೋಡಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾರಾ? ಕಾರಲ್ಲಿ ಬಿಟ್ಕೊಂಡು ಮಾತಾಡ್ಬೋತಾನೆ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಲ್ಲ ಅಣ್ಣ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ಗಮನ ಇರ್ಬೇಕಲ್ವಾ? ನೋಡಿ, ಆಟೋದನ್ನ ಎಷ್ಟು ಸ್ಪೀಡಾಗಿ ಬಂದ. ನೀವು ಯಾವತ್ತೂ ಈ ರೀತಿ ಇನ್ಮೇಲೆ ಫೋನಲ್ಲಿ ಮಾತಾಡ್ತಾ ಬರಲೇಬೇಡಿ. ನೀವು ಸ್ವಲ್ಪನವರು ನಾನು ಸಹಿಸಲ್ಲ. ಹೋಯ್, ಕಾಣಿಸಲ್ವಾ ನಿಂಗೆ? ನೋಡಕ್ ದೊಡ್ಡ ಮನುಷ್ಯ ತರ ಕಾಣ್ತೀರಾ? ಸಾಯ್ದಾಗ ನನ್ನ ಆಟೋನೇ ಬೇಕಾಗಿತ್ತಾ? ರಸ್ತೆಲಿ ಓಡಾಡ್ಬೇಕಂದ್ರೆ ತಲೆ ನೆಟ್ಟಿಗೆ ಇಟ್ಕೊಂಡಿರ್ಬೇಕು. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಆಟೋಲ್ ಸ್ಪೀಡಾಗಿ ಬಂದಿದ್ ನೀನು. ಆಟೋ ರೋಡಲ್ಲಿ ಓಡಾಡ್ಬೇಕೆ ಹೊರತು ಸೈಡಲ್ಲ. ನೀನ್ ಸ್ಪೀಡಾಗಿ ಬಂದು ನಮ್ಮೇಲೆ ಎಗರಾಡ್ತಿದ್ಯಾ? ಹೇಯ್, ಇದೆಲ್ಲ ಕೇಳಕ್ ನೀನ್ ಯಾವನೋ? ನಾನ್ ಮಾತಾಡ್ತಿರೋದು ಅವನ ಹತ್ರ. ಇವತ್ತು ಸ್ವಲ್ಪ ಯಾಮಾರಿದ್ರು ಅವ್ನ್ ಬೀದಿಗೆ ಎಣ ಆಗ್ಬಿಡ್ತಾ ಇದ್ದ. ಇನ್ನು ಒಂದೇ ಒಂದ್ ಮಾತು ಅವ್ರ ಬಗ್ಗೆ ಮಾತಾಡಿದ್ರು ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಅಷ್ಟಕ್ಕೆ ಯಾರೋ ನೀನ್ ಇದೆಲ್ಲ ಕೇಳಕ್ಕೆ? ನಿಮ್ಗೂ ಅವ್ನಿಗೆ ಏನ್ ಸಂಬಂಧ? ಹೋಗೋ ಸೈಡ್ಗೆ. ಅವರು ನನ್ನ ಅಣ್ಣ. ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸಹಿಸಲ್ಲ. ಅವ್ರಿಗೇನಾದ್ರು ತೊಂದರೆ ಕೊಡಕ್ ಬಂದ್ರೆ ಜೀವಂತವಾಗಿ ಉಳ್ಸಲ್ಲ. ಏನ್ ಸರ್, ನಿಮ್ಮ ಅಣ್ಣಂಗೆ ತೊಂದರೆ ಆದ್ರೆ ಮುಖಾಮುಖಿ ನೋಡ್ದಂಗೆ ಹೊಡೆದಾಕ್ ಬಿಡ್ತೀರಾ? ಅವ್ರಿಗೆ ಸುಲಭವಾಗಿ ಏನೂ ಆಗಲ್ಲ ಬಿಡಿ. ನಿಮ್ಮಂತ ತಮ್ಮಂದಿರುವಾಗ ಅವ್ರಿಗೇನು ತೊಂದರೆ ಆಗುತ್ತೆ? ಏನೋ ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ಹೀಗೆ ಮಾಡಿದ್ದು. ನೀನ್ ಎಂಥದ್ದೇ ಪರಿಸ್ಥಿತಿಲಿ ಅಣ್ಣನ ಕಾಪಾಡ್ಕೋತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಹೇಳಬಿ. ಸಾರಿ ಕಣೋ, ನನ್ನ ಕ್ಲಾಸ್ಮೇಟ್ ಆಗಿದ್ರು ಇಂಥದಕ್ಕೆಲ್ಲ ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ಸಹಾಯ ಅಂತ ಯಾಕೆ ಹೇಳ್ತೀಯಾ? ಅಣ್ಣ ತಮ್ಮಂದ್ರನ್ನ ಒಂದ್ ಮಾಡೋದು ನನ್ನ ಅದೃಷ್ಟ. ಸರಿ, ಬ್ರೋ ಇಲ್ಲೇ ಇದ್ದಾನೆ, ಬ್ರೋಗೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹುಷಾರು. ಓಕೆ, ನಾನು ನೋಡ್ತೀನಿ. ಹೇಗಿತ್ತು ಶಾಕು? ಹೆದರ್ಬಿಟ್ಯಾ? ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟೊಂದು ರಿಸ್ಕ್ ತಗೋತಾರ? ಅಣ್ಣಂಗೆ ಏನಾದ್ರು ಆಗಿದ್ರೆ? ಹಲೋ, ಅಣ್ಣಂಗೆ ಏನೂ ಆಗ್ತಿರ್ಲಿಲ್ಲ. ಅಕಸ್ಮಾತ್ ನೀನು ಬಂದಿರಲಿಲ್ಲ ಅಂದಿದ್ರೆ ಆಟೋನೇ ಸೈಡ್ಗೆ ಹೋಗಿರೋದು. ಅವನು ನಿನಗೆ ಮಾತ್ರ ಅಲ್ಲ, ನನಗೂ ಅಣ್ಣನೇ, ಅದನ್ನ ಮರಿಬೇಡ. ಅಣ್ಣ, ಏನಣ್ಣ ಇದೆಲ್ಲ? ಹೋಗಿ ಹೋಗಿ ಇವನ್ ಮಾತು ಕೇಳ್ಕೊಂಡು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವುನು. ಇದು ಚಿಕ್ಕ ವಿಷಯನಾ? ನಿನ್ನ ಬಾಯಲ್ಲಿ ಅಮ್ಮ ಅನ್ನೋ ಪದ ಬಂದಾಗ, ಅಪ್ಪ ಅನ್ನೋ ಪದ ಬಂದಾಗ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಅದೇ ಥರ ಖುಷಿ ನನಗೂ ಸಿಗ್ಬೇಕಲ್ವಾ? ಖಂಡಿತ ಸಿಗ್ಬೇಕು. ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿತ್ತು.
ಥ್ಯಾಂಕ್ ಯು ಡ್ರೈವರ್ ಸರ್. ರೋಡ್ ಅಂದಮೇಲೆ ಈ ಥರದ್ದೆಲ್ಲ ನಡೀತಿರುತ್ತೆ. ನೀವು ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು. ರೋಡಲ್ಲೆಲ್ಲ ಜಗಳ ಆಡೋದು ಬೇಡ, ನೀವು ಹೊರಡಿ. ಥ್ಯಾಂಕ್ ಯು, ನಾನು ಬರ್ತೀನಣ್ಣ. ನೀನು ಇಷ್ಟು ಸುಲಭವಾಗಿ ಜಗಳ ಬಗೆಹರಿಸ್ಬಿಟ್ಟ. ಅದೆಲ್ಲ ನಿನ್ನ ನೇಚರ್ ಸೂಟ್ ಆಗಲ್ವಲ್ಲ. ಜಗಳ ಶುರು ಮಾಡಿಸಿದ್ದೆ ನಾನಲ್ವಾ? ಇನ್ನು ಬಗೆಹರಿಸೋದೇನು ಭಾಳ ಕಷ್ಟ ಅಲ್ಲ ಬಿಡು. ಇನ್ಮೇಲೆ ಏನಾದರೂ ನೀನು ಬಾಲ ಬಿಚ್ಚಿದ್ರೆ ಜಗಳ ಶುರು ಆಗೋದು ನಿನ್ನ ಮಧ್ಯ. ಇಲ್ಲ ಅಂತ ಚಾನ್ಸ್ ಎಲ್ಲ ಕೊಡಲ್ಲ. ಅಂತೂ ಅಣ್ಣ ಅಂತ ಕರೆಯೋಕ್ಕೆ ಎಷ್ಟು ಸತಾಯಿಸ್ಬಿಟ್ಟೆ ಅಲ್ವಾ? ಅಣ್ಣ ನೋವಾಗ್ತಿದೆ ಅಣ್ಣ. ನನ್ನ ಮನಸ್ಸು ನಿಮ್ಮನ್ನ ಯಾವತ್ತೂ ಅಣ್ಣ ಅಂತ ಒಪ್ಕೊಂಡಾಗಿದೆ. ಅದನ್ನ ಬಾಯ್ಬಿಟ್ಟು ಹೇಳ್ದೆ ಇದಕ್ಕೆ ಸಾರಿ, ಕ್ಷಮಿಸ್ಬಿಡಿ. ಏನು ತುಳಸಿಯವರೇ, ಮಕ್ಕಳಿಗೆ ಸುಮ್ಮನೆ ತಿನ್ನಬಾರ್ದ? ಓಹ್ ಅವಿ, ಸಮರ್, ಬನ್ನಿ ಕೂತ್ಕೊಳ್ಳಿ. ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಹಣ್ಣು ತಿಂದರೆ ತುಂಬ ಒಳ್ಳೆಯದು. ನಿಮಗೂ ಬೇಕಾ? ನಾನೇ ಕಟ್ ಮಾಡಿಕೊಡ್ತೀನಿ. ಇಲ್ಲ ನಮಗೆ ಬೇಡ, ಅಮ್ಮನಿಗೆ ತಿನ್ನಿಸಿ. ಹಾಗೇನಿಲ್ಲ, ತುಳಸಿಯವರೇ ತಿಂತಾ ಇದ್ರು. ಅವರು ಹ್ಯಾಂಡ್ ವಾಶ್ ಮಾಡಿರಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಅಮ್ಮ ತಿಂದರೆ ಕಡಿಮೆ ತಿಂತಾರೆ. ಅಟ್ಲೀಸ್ಟ್ ನೀವು ತಿನ್ಸಿದ್ರೆ 1-2 ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಗೊಳ್ಳಿ, ತಿನ್ನಿ, ತಗೊಳ್ಳಿ. ಅಕ್ಷರಿ, ನೀವಿಬ್ರೆ ಬಂದಿದ್ದೀರಲ್ಲ, ಅವನಿಗೆ ಅಭಿ? ಅದೇ ಅಮ್ಮ, ಹೊಸ ಪ್ರಾಜೆಕ್ಟ್ ವಿಷಯಕ್ಕೆ ಮುಂಬೈಗೆ ಹೋಗಿದ್ದಾನೆ. ನಾಳೆನೇ ಮೀಟಿಂಗ್ ಮುಗಿಸಿ ಸಾಧ್ಯವಾದರೆ ನಾಳೆ ಬರ್ತಾನೆ, ಇಲ್ಲಾಂದರೆ ನಾಳಿದ್ದು ಬರ್ತಾನೆ. ಅಪ್ಪ ನೀವು ಮುಂದುವರಿಸಿ. ಹಾಂ, ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಡಿಸ್ಟರ್ಬ್ ಏನಿಲ್ಲ. ಹಣ್ಣು ನಿಮಗೂ ಪೀಸ್ ಕಟ್ ಮಾಡಿಕೊಡ್ಲಾ? ಬೇಡಪ್ಪ, ನಮ್ಮ ಪಾಲಿನ ಹಣ್ಣು, ನಮ್ಮ ಪಾಲಿನ ನಗು, ನಮ್ಮ ಪಾಲಿನ ಖುಷಿ, ನಮ್ಮ ಪಾಲಿನ ಕಾಳಜಿ ಎಲ್ಲ ಅಮ್ಮನಿಗೆ ಇರಲಿ. ಅಮ್ಮ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಗುಡ್ ನೈಟ್ ಸಮರ್. ನಾನು ಮನೆಗೆ ಹೊರಡ್ತೀನಿ. ನನ್ನ ಪಾಲಿನ ಒಂದು ಹಣ್ಣನ್ನ ಅಮ್ಮಂಗೆ ತಿನ್ನಿಸ್ಬಿಡಿ. ನೋಡಿ, ಮಕ್ಕಳೆಲ್ಲ ನಮ್ಮನ್ನ ರೇಗಿಸೋ ಹಾಗಾಯ್ತು. ಅರೆ, ಅವರೆಲ್ಲಿ ರೇಗಿಸಿದ್ರು? ನಮ್ಮ ಪ್ರೀತಿಗೆ ಪ್ರೋತ್ಸಾಹ ಕೊಟ್ಟರು. ಎಷ್ಟು ತಂದೆ ತಾಯಿಗೆ ಇಂಥ ಪುಣ್ಯ ಸಿಗುತ್ತೆ. ಎಲ್ಲಿ ಸುಮ್ಮನೆ ಆಟ ಮಾಡಬೇಡಿ, ಬಾಯ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.